ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಗೀತಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸರಳವಾಗಿ ಮತ್ತು ಸುಂದರವಾಗಿ ವರಮಹಾಲಕ್ಷ್ಮಿ ಅಮ್ಮನವ್ರಿಗೆ ಯಾವ ರೀತಿ ಸೀರೆ ಉಡಿಸೋದು ಅಂತ ಮತ್ತೊಂದು ವಿಧಾನದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ. ಮೊದಲು ಸ್ಯಾರಿನ ಈ ರೀತಿ ನೀಟಾಗಿ ಓಪನ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಸೀರೆಯ ಒಳಪದರು ಅಥವಾ ಸ್ಟಾರ್ಟಿಂಗ್ ಪಾಯಿಂಟ್ ಏನಿರುತ್ತೆ ನೋಡಿ, ಅಲ್ಲಿಂದ ನಾನು ಈ ರೀತಿ ಪ್ಲೀಟ್ಸ್ಗಳನ್ನು ಮಾಡ್ಕೊಳ್ತಾ ಬರ್ತಾ ಇದ್ದೀನಿ. 5 ರಿಂದ 6 ಇಂಚು ಅಗಲ ಆಗುವಷ್ಟು ಪ್ಲೀಟ್ಸ್ಗಳನ್ನು ಮಾಡ್ಕೊಳ್ತಾ ಬನ್ನಿ. ನೋಡಿ, ಈ ರೀತಿಯಾಗಿ ಪ್ಲೀಟ್ಸ್ಗಳನ್ನು ಮಾಡ್ಕೊಳ್ತಾ ಬನ್ನಿ. ನಿಮಗೆ ರೂಢಿ ಇಲ್ಲ ಅಂತಂದರೆ ಸ್ವಲ್ಪ ಕಷ್ಟ ಅನಿಸುತ್ತೆ, ನಿಧಾನವಾಗಿ ಮಾಡ್ಕೊಳ್ತಾ ಬನ್ನಿ. ಅಥವಾ ಹಬ್ಬ ಮುಂದ್ಗಡೆ ಇದ್ದಾಗ ಒಂದ್ಸಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 8 ರಿಂದ 10 ಪ್ಲೀಟ್ಸ್ಗಳಾದ ನಂತರ ನಿಮಗೆ ಹಿಡಿಲಿಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಅದಕ್ಕೋಸ್ಕರ ಈ ರೀತಿ ಪ್ಲೀಟ್ಸ್ಗಳನ್ನು ಬಿಟ್ಟು ಮೊದಲು ಅವನ್ನೆಲ್ಲವನ್ನು ನೀಟಾಗಿ ಅರೇಂಜ್ ಮಾಡ್ಕೊಂಡ್ಬಿಟ್ಟು, ಅಂದರೆ ಹೈಟಲ್ಲಿ ಹೆಚ್ಚು ಕಮ್ಮಿ ಆಗಬಾರ್ದು, ಆ ರೀತಿ ಎಲ್ಲ ಅರೇಂಜ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಬಟ್ಟೆ ಕ್ಲಿಪ್ಪಿಂದ ಸೆಕ್ಯೂರ್ ಮಾಡ್ಕೊಳ್ಳಿ. ಮಧ್ಯದಲ್ಲಿನೂ ಕೂಡ ಅಷ್ಟೇ ಪ್ಲೀಟ್ಸ್ಗಳು ಒಳಗಡೆ ಜರುಗ್ತಾ ಇರುತ್ತೆ, ಅಲ್ಲಿನೂ ಕೂಡ ಅಷ್ಟೇ ಈ ರೀತಿ ಬಟ್ಟೆ ಕ್ಲಿಪ್ಪಿಂದ ಅದನ್ನು ಸೆಕ್ಯೂರ್ ಮಾಡ್ಕೊಳ್ಳಿ. ನೋಡಿ, ಇವಾಗ 3 ಕಡೆ ಸೆಕ್ಯೂರ್ ಮಾಡ್ಕೊಂಡಾದಮೇಲೆ ಸೀರೆಯ ಉಳಿದ ಭಾಗ ಏನಿರುತ್ತೆ ನೋಡಿ, ಅದನ್ನು ಕೂಡ ನಾನು ಪ್ಲೀಟ್ಸ್ಗಳನ್ನು ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲಿವರೆಗೂ ಮಾಡ್ಕೋಬೇಕು ಅಂದರೆ ನಮಗೆ ಸೆರಗು ಎಷ್ಟು ಉದ್ದ ಬೇಕಾಗುತ್ತೆ ನೋಡಿ, ಅಷ್ಟು ಉದ್ದನ ಬಿಟ್ಕೊಂಡ್ಬಿಟ್ಟು ಉಳಿದ ಎಲ್ಲ ಭಾಗನ ಈ ರೀತಿ ಪ್ಲೀಟ್ಸ್ಗಳನ್ನು ಮಾಡ್ಕೋಬೇಕು. ನೋಡಿ, ಇವಾಗ ನಂದು ಈ ರೀತಿ ಪ್ಲೀಟ್ಸ್ಗಳನ್ನು ಮಾಡ್ಕೊಂಡಾಗಿದೆ. ಮತ್ತೆ ಇವನ್ನೆಲ್ಲವನ್ನು ಜೋಡಿಸ್ಕೊಂಡ್ಬಿಟ್ಟು ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಸೆರಗನ್ನು ಈ ರೀತಿ ಕಂಪ್ಲೀಟಾಗಿ ಓಪನ್ ಮಾಡ್ಕೊಂಡಿದ್ದೀನಿ. ಓಪನ್ ಮಾಡ್ಕೊಂಡಾದಮೇಲೆ ಮೊದಲ ಪ್ಲೀಟನ್ನು ಬಾರ್ಡರ್ ಎಷ್ಟಿದೆಯೋ ಅಷ್ಟೇ ಮಾಡ್ಕೊಂಡ್ಬಿಟ್ಟು ಉಳಿದಿದ್ದನ್ನು ಈ ರೀತಿ ಚಿಕ್ಕ ಚಿಕ್ಕ ಪ್ಲೀಟ್ಸ್ಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಗುಂಪಿನಿಂದ ಇದನ್ನು ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ಸೇಫ್ಟಿ ಪಿನ್ನನ್ನು ಯೂಸ್ ಮಾಡಬೇಡಿ. ಸೇಫ್ಟಿ ಪಿನ್ ಯೂಸ್ ಮಾಡೋದ್ರಿಂದ ರಿಂಗ್ ಒಳಗಡೆ ಬಟ್ಟೆ ಸಿಕ್ಕೊಂಡು ಸೀರೆ ಹಾಳಾಗೋ ಚಾನ್ಸಸ್ ಇರುತ್ತೆ. ನೋಡಿ, ಇವಾಗ ನಮಗೆ ಸೆರಗು ಇಲ್ಲಿ 2 ರಿಂದ 3 ಮೊಳದಷ್ಟು ಸೆರಗು ಬೇಕಾಗುತ್ತೆ. ಅಲ್ಲಿವರೆಗೂ ಕೂಡ ಇದೇ ಪ್ರೊಸೆಸನ್ನು ಮಾಡ್ತಾ ನಾವು ಸೆರಗಿನ ಪ್ಲೀಟ್ಸ್ಗಳನ್ನು ರೆಡಿ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಇವಾಗ ಸೆರಗು ಕೂಡ ರೆಡಿಯಾಗಿದೆ, ಸೆಂಟರ್ ಪ್ಲೀಟ್ಸ್ ಕೂಡ ರೆಡಿಯಾಗಿದೆ. ಈ ರೀತಿ ಮಧ್ಯದಲ್ಲಿ ಒಂದು ಫೋಲ್ಡ್ ಮಾಡಿಬಿಟ್ಟು ನೀವು ಅಡ್ವಾನ್ಸ್ ಆಗಿ ಈ ರೀತಿ ಒಂದು ದಿನ ಇದನ್ನು ಫೋಲ್ಡಿಂಗನ್ನು ಮಾಡಿ ಇಟ್ಕೋಬಹುದು. ನೋಡಿ, ಇವಾಗ ಫೋಲ್ಡಿಂಗ್ ಆಗಿದೆ. ಈ ಕಡೆ ನಾನು ಒಂದು ಪೀಠನ ಇಟ್ಕೊಳ್ತಾ ಇದ್ದೀನಿ. ಇದ್ರ ಮೇಲ್ಗಡೆ ನೀವು ಅಷ್ಟದಳ ಪದ್ಮ ರಂಗೋಲಿನ ಹಾಕ್ಕೊಳ್ಳಿ. ಅದ್ರ ಮೇಲ್ಗಡೆ ಒಂದು ತಟ್ಟೆನಲ್ಲಿ ಅಕ್ಕಿ ಹಾಕ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಅದರೊಳಗಡೆ ನಾನು ಒಂದು ಬಿಂದಿಗೆಗೆ ನೀರು ಹಾಕ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಬಿಂದಿಗೆಗೆ ಕೋಲನ್ನು ಕಟ್ಕೊಂಡಿಲ್ಲ. ಮೊದಲು ಸೆರಗಿನ ಭಾಗನ ಈ ರೀತಿ ಇಟ್ಕೊಂಡು ಸೀರೆಯ ಸೆಂಟರ್ ಪ್ಲೀಟ್ಸ್ ಏನಿದೆ ನೋಡಿ, ಅದನ್ನು ಈ ರೀತಿ ಇಟ್ಕೊಳ್ತಾ ಇದ್ದೀನಿ. ಸೆಂಟರ್ ಪ್ಲೀಟ್ಸ್ ಫಸ್ಟ್ ಪ್ಲೀಟ್ ಏನಿರುತ್ತೆ ನೋಡಿ, ಅದರ ಮುಖ ಯಾವಾಗಲೂ ಕೆಳಗಡೆ ಆಗಿರಬೇಕು, ಅಂದರೆ ನಮಗೆ ಡ್ರೇಪಿಂಗ್ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಕಂಪ್ಲೀಟಾಗಿ ಡ್ರೇಪಿಂಗ್ ಹಾಳಾಗುತ್ತೆ. ನೋಡಿ, ಎರಡೂ ಕಡೆ ಈ ರೀತಿ ಸಮನಾಗಿ ಬರೋ ರೀತಿ ಹಾಕ್ಕೊಳ್ಳಿ. ಫಸ್ಟು ಈ ರೀತಿಯಾಗಿ ಸಮನಾಗಿ ಬರೋ ರೀತಿ ಹಾಕ್ಕೊಂಡ್ಬಿಟ್ಟು ಪ್ಲೀಟ್ಸ್ಗಳು ಕಂಠದ ಹತ್ರ ಏನಿರುತ್ತೆ ನೋಡಿ, ಬಿಂದಿಗೆ ಹತ್ರ ಒಳಗಡೆ ಪ್ಲೀಟ್ಸ್ಗಳು ಜರುಗಿರುತ್ತೆ, ಅವನ್ನೆರಡನ್ನೂ ಕೂಡ ಕಂಪ್ಲೀಟಾಗಿ ಕರೆಕ್ಟಾಗಿ ಜೋಡಿಸ್ಕೊಳ್ಳಿ. ಎರಡೂ ಕಡೆಯೂ ಕೂಡ ನೋಡಿ, ನಿಮಗೆ ಈ ರೀತಿಯಾಗಿ ಸೀರೆಯ ಕಂಠ ಭಾಗಕ್ಕೆ ನೀವು ಪಿನ್ನನ್ನು ಹಾಕೋಬೇಡಿ. ಹೊರತಾಗಿ ಮಧ್ಯದಲ್ಲಿ ಈ ರೀತಿ ತೊಗೊಂಡ್ಬಿಟ್ಟು ಎರಡೂ ಭಾಗನ ಸೇರಿಸ್ಕೊಂಡ್ಬಿಟ್ಟು ಅಲ್ಲಿ ಒಂದು ಈ ರೀತಿ ಸೇಫ್ಟಿ ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡಬೇಕು ಅಂತಂದರೆ ಪ್ಲೀಟ್ಸ್ಗಳು ಏನಿದೆ ನೋಡಿ, ಒಂದು ಮೇಲ್ಗಡೆ ಬಂದುಬಿಟ್ಟಿರುತ್ತೆ ಒಂದರ ಮೇಲೊಂದು, ಅವನ್ನೆಲ್ಲವನ್ನು ಬಿಂದಿಗೆ ಮೇಲೆ ಈ ರೀತಿ ಬರೋ ಥರ ಸ್ಟೆಪ್ ಬೈ ಸ್ಟೆಪ್ ಬರೋ ಥರ ಕಂಪ್ಲೀಟಾಗಿ ಒಂದೊಂದಾಗಿ ಜೋಡಿಸ್ಕೊಳ್ತಾ ಬನ್ನಿ. ನೋಡಿ, ಈ ರೀತಿ ಮಾಡ್ಕೊಳ್ಳೋದ್ರಿಂದ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ. ಈ ರೀತಿ ಜೋಡಿಸ್ಕೊಂಡಾದಮೇಲೆ ಹಿಂದ್ಗಡೆ ಈ ಸೆರಗಿಂದ ಭಾಗ ಬಂದಿರುವಂತಹ ಒಂದು ಪ್ಲೀಟ್ ಏನಿರುತ್ತೆ ನೋಡಿ, ಅದನ್ನು ಈ ರೀತಿ ಮಣೆ ಮೇಲೆ ಆ ಕಡೆ ಈ ಕಡೆ ಕರೆಕ್ಟಾಗಿ ಬರೋ ಹಾಗೆ ಈ ರೀತಿ ಸರಿಯಾಗಿ ಜೋಡಿಸ್ಕೊಳ್ಳಿ. ಆಮೇಲೆ ಹಾಕಿರುವಂತಹ ಬಟ್ಟೆ ಕ್ಲಿಪ್ಪನ್ನು ತೆಗೆದುಬಿಟ್ಟು ಸೆಂಟರ್ ಪ್ಲೀಟ್ಸ್ಗಳನ್ನು ಪೂರ್ತಿಯಾಗಿ ಹರಡ್ಕೊಳ್ತಾ ಬನ್ನಿ. ಹಾಗೆ ಒಂದರಿಂದ ಇನ್ನೊಂದು ಪ್ಲೀಟ್ಗೆ ಬಿಡ್ತು ಸೇಮ್ ಇರಬೇಕು, ಆ ರೀತಿಯಾಗಿ ಜೋಡಿಸ್ಕೊಳ್ತಾ ಬನ್ನಿ. ತುಂಬಾ ಈಸಿಯಾದ ಮೆಥಡ್ ಇದು, ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ಹಾಗೆ ಕೋಲ್ ಕಟ್ಟಬಾರ್ದು ಅಂತ ಹೇಳ್ತಿರ್ತೀರಲ್ವ, ಅವರಿಗೋಸ್ಕರನೇ ಈ ಒಂದು ಮೆಥಡನ್ನು ನಾನು ಸೇರಿ ಡ್ರೇಪಿಂಗನ್ನು ಮಾಡ್ತಾ ಇರೋದು. ನೋಡಿ, ಇವಾಗ ತುಂಬಾ ಸಿಂಪಲ್ ಆಗಿರೋ ಮೆಥಡು. ಇವಾಗ ಪಿನ್ ಹಾಕ್ಕೊಂಡಿರೋದನ್ನು ಪ್ಲೀಟ್ಸ್ಗಳನ್ನು ಕಂಪ್ಲೀಟಾಗಿ ಎರಡೂ ಕಡೆ ಸಮನಾಗಿ ಬರೋ ರೀತಿ ಇದನ್ನು ಅರೇಂಜ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಕಾಣಿಸ್ತಾ ಇದೆ. ನಂತರ ಸೆರಗನ್ನು ಹಿಂದ್ಗಡೆಯಿಂದ ತೊಗೊಂಡ್ಬಿಟ್ಟು ಈ ರೀತಿ ಸ್ವಲ್ಪ ಬಿಂದಿಗೆಯ ಮುಂದ್ಗಡೆಯಿಂದ ತೊಗೊಂಡು ಮತ್ತೆ ಒಂದು ಭಾಗನ ಅದರ ಬಿಂದಿಗೆಯ ಮುಂದ್ಗಡೆ ಬರಬೇಕು. ಈ ರೀತಿ ಸೆರಗನ್ನು ಹಾಕ್ಕೊಳ್ಳಿ. ನೋಡ್ತಾ ಇದ್ದೀರಾ ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ, ಅದನ್ನೇ ನೀವು ನೋಡಿಕೊಂಡು ಮಾಡ್ಕೊಳ್ಳಿ. ನಂತರ ಈ ರೀತಿ ಸೆರಗನ್ನು ಇಟ್ಕೊಂಡಾದಮೇಲೆ ನಾನಿಲ್ಲಿ ಡಾಬನ್ನು ಹಾಕ್ತಾನೆ. ಡಾಬದ ಸಹಾಯದಿಂದ ನಾನು ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ಡಾಬ್ ಇಲ್ಲ ಅಂತಂದರೆ ನೀವು ಒಂದು ದಾರದ ಸಹಾಯದಿಂದ ಸೆಕ್ಯೂರ್ ಮಾಡ್ಕೋಬಹುದು. ನಿಮ್ಮಲ್ಲಿರುವ ಒಡವೆಗಳಿಂದ ಅಮ್ಮನವ್ರಿಗೆ ಈ ರೀತಿಯಾಗಿ ಅಲಂಕಾರ ಮಾಡ್ಕೊಳ್ಳಿ. ಚಿಕ್ಕ ಚಿಕ್ಕದಾಗಿ ಗುಂಡಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಇಲ್ಲಿ ಅಮ್ಮನವರು. ನೋಡಿ, ಈ ರೀತಿಯಾಗಿ ಅಮ್ಮನವ್ರಿಗೆ ನಾನು ಅಲಂಕಾರನ ಮಾಡಿದ್ದೀನಿ. ನೋಡಿದ್ರಲ್ಲ, ತುಂಬಾ ಈಸಿಯಾದ ಒಂದು ಮೆಥಡಲ್ಲಿ ಅಮ್ಮನವ್ರಿಗೆ ಯಾವ ರೀತಿ ಸೀರೆ ಉಡಿಸೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.